ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಟ್ಯಾಲೆಂಟ್ ಆ್ಯಂಡ್ ಕೆ. ಇವತ್ತು ನಾನು ಹೇಳ್ಕೊಡ್ತಾ ಇರೋ ಉಪಾಯ ಬಂದು ಸೊಳ್ಳೆಗಳನ್ನ ಓಡಿಸೋದು ಹೇಗೆ. ಈಗ ಬೇಸಿಗೆ ಅಲ್ವಾ, ತುಂಬಾ ಸೊಳ್ಳೆಗಳ ಕಾಟ ಆಗಿಬಿಟ್ಟಿದೆ. ನೋಡಿ, ನಮ್ಮ ಮನೇಲಿ ವೇಸ್ಟೇಜ್ ಅಂದರೆ ವೇಸ್ಟೇಜಾಗಿ ಬಿಸಾಕಿರೋ ಚುಪ್ಪು ಅಂದರೆ ತೆಂಗಿನಕಾಯಿ ಚುಪ್ಪು ತಗೊಂಡಿದ್ದೀನಿ. ಹಾಗೆ ನಾವು ತೆಂಗಿನಕಾಯಿನ ಸಾಂಬಾರ್ಗೆ ಉಪಯೋಗಿಸ್ತೀವಿ. ಆ ಚುಪ್ಪು ವೇಸ್ಟೇಜಾಗಿ ಬಿದ್ದಿರುತ್ತೆ. ಮತ್ತು ನೋಡಿ, ಈರುಳ್ಳಿನೂ ಅಷ್ಟೇ ಸಾಂಬಾರ್ಗೆ ಉಪಯೋಗಿಸೇ ಇರ್ತೀವಿ. ಹಾಗೆ ಸಿಪ್ಪೆನೂ ಬಿಸಾಡ್ತೀವಿ. ಅದಕ್ಕೆ ಈ ರೀತಿ ಒಂದು ಚುಪ್ಪು ತಗೊಂಡು ಅದಕ್ಕೆ ಈರುಳ್ಳಿ ಸಿಪ್ಪೆನ ಹಾಕೋತಾ ಇದ್ದೀನಿ. ನೋಡಿ, ಇದು ಸಂಜೆ ಟೈಮಲ್ಲಿ ನಾವು ಕಿಟಕಿ ಬಾಗಿಲೆಲ್ಲ ಓಪನ್ ಮಾಡಿಬಿಟ್ಟು ಹೊಗೆನ ಕೊಟ್ಬಿಡಬೇಕು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸೊಳ್ಳೆ ಎಲ್ಲ ಹೋಗುತ್ತೆ. ಆವಾಗ ನಾವು ಬಾಗಿಲು ಕ್ಲೋಸ್ ಮಾಡ್ಕೋಬೋದು. ನೋಡಿ, ಹಾಗೆ ಬೆಳ್ಳುಳ್ಳಿನೂ ನಾವು ಸಾಂಬಾರ್ಗೆ ಉಪಯೋಗಿಸೇ ಇರ್ತೀವಿ ಡೈಲಿ. ಆವಾಗ ವೇಸ್ಟೇಜಾಗಿ ಉಳಿದಿರೋದನ್ನು ನಾವು ಎತ್ತಿಟ್ಕೊಂಡು ಈ ರೀತಿ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಕೊಳ್ಳೋದು. ನೆಕ್ಸ್ಟು ನಾವು ತೆಂಗಿನ ನಾರನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈಗ ತೆಂಗಿನ ನಾರನ್ನ ನಾವು ಹಾಕೋತಾ ಇದ್ದೀನಿ. ನೋಡಿ, ಇದು ವೇಸ್ಟೇಜಾಗಿ ಬಿಸಾಡೋ ವಸ್ತುನೇ ನಾನು ಉಪಯೋಗಿಸ್ತಾ ಇರೋದು. ಹಾಕ್ಕೊತಾ ಇದ್ದೀನಿ. ನೋಡಿ, ಡೈಲಿ ನಾವು ಯೂಸ್ ಮಾಡ್ತೀವಿ, ಬಿಸಾಡ್ತೀವಿ. ಅದ್ರ ಬದಲು ಈ ರೀತಿ ಉಪಯೋಗ ಮಾಡಿಕೊಂಡ್ರೆ ನಮ್ಗೆ ಆರೋಗ್ಯಕ್ಕೂ ಏನು ಪ್ರಾಬ್ಲಮ್ ಆಗೋಲ್ಲ. ಈ ಸ್ಪ್ರೇಗಳು ಸೊಳ್ಳೆಗೆ, ಈ ಸೊಳ್ಳೆ ಬತ್ತಿಗಳು ಇವೆಲ್ಲ ಉಪಯೋಗಿಸೋ ಬದಲಿಗೆ ನಾವು ಇದನ್ನು ಉಪಯೋಗಿಸ್ಬೇಕು. ಸುಮ್ಮನೆ ನಾವು ಲೈಟಾಗಿ ಒಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಈ ಕರ್ಪೂರನ ಹಾಕ್ಕೊಂಡ್ರೆ ನೋಡಿ, ಈ ರೀತಿ ಬೆಂಕಿನ ಹಚ್ಬಿಟ್ರೆ ನೋಡಿ ಈ ರೀತಿ ಹೊಗೆ ಬರುತ್ತೆ. ಎಲ್ಲ ಕಿಟಕಿ ಮೂಲೆಗಳಿಗೆಲ್ಲ ಈ ಥರ ಹೊಗೆ ಕೊಟ್ಕೊಂಬಂದುಬಿಟ್ರೆ ಸೊಳ್ಳೆ ಒಂದು ಇರಲ್ಲ, ಎಲ್ಲ ಆಚೆ ಓಡೋಗ್ಬಿಡ್ತವೆ. ಹಾಗೆ ಮನೆ